ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ಎಕ್ಸಾಮ್ ರಿಸಲ್ಟ್ ಬಂದಿದೆ. CBSE ಆಗಿರಲಿ, ಸ್ಟೇಟ್ ಆಗಿರಲಿ, ನೀವೆಲ್ಲರೂ ಕೂಡ ಈಗ ಕಾಲೇಜ್ ಯಾವ್ದಿಗೆ ಹೋಗಬೇಕು ಮತ್ತು ಯಾವ ಸ್ಟ್ರೀಮ್ ಸೆಲೆಕ್ಟ್ ಮಾಡಬೇಕು, ಸೈನ್ಸ್ ತೊಗೊಂಡ್ರೆ ಒಳ್ಳೆಯದಾ, ಕಾಮರ್ಸ್ ತೊಗೊಂಡ್ರೆ ಒಳ್ಳೆಯದಾ, ಆರ್ಟ್ಸ್ ತೊಗೊಂಡ್ರೆ ಒಳ್ಳೆಯದಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಫಸ್ಟ್ ಆಫ್ ಆಲ್, ಈ ಕನ್ಫ್ಯೂಷನ್ ದೂರ ಮಾಡಬೇಕು ಅಂದರೆ ನಿಮ್ಮ ಏಮ್ ಏನು ಅನ್ನೋದು ನೀವು ಫಸ್ಟ್ ಡಿಸೈಡ್ ಮಾಡಬೇಕು. ಸುಮ್ಮನೆ ನಾನು ಸೈನ್ಸ್ಗೆ ಹೋಗ್ತೀನಿ, ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಕಾಮರ್ಸ್ಗೆ ಹೋಗ್ತೀನಿ, ಅಲ್ಲೂ ಡಿಮ್ಯಾಂಡ್ ಇದೆ, ನಾನು ಆರ್ಟ್ಸ್ಗೆ ಹೋಗ್ತೀನಿ, ಈಸಿ ಸಬ್ಜೆಕ್ಟ್ ಅಂತ ನಾನು ಓದ್ಕೊಬಿಡ್ತೀನಿ ಅನ್ನೋದು ಈ ಮಿತ್ಸಿಂದ ನೀವೆಲ್ಲರೂ ಕೂಡ ಆಚೆ ಬರಬೇಕು. ಫಸ್ಟು ನೀವು ಏನಾಗಬೇಕು ಅಂತ ಇದ್ದೀರಾ, ಆಫ್ಟರ್ 10 years ವೇರ್ ಯು ಆರ್ ಸೀಯಿಂಗ್ ಯುವರ್ ಸೆಲ್ಫ್ ಅನ್ನೋದನ್ನು ಫಸ್ಟು ಕೂತ್ಕೊಂಡು ಯೋಚನೆ ಮಾಡಿ. ದೆನ್ ಯು ಡಿಸೈಡ್ ದ ಕೋರ್ಸ್, ದೆನ್ ಯು ಗೋ ಫಾರ್ ಅ ಕಾಲೇಜ್. ಹೈಟೆಕ್ ಕಾಲೇಜಲ್ಲಿ ಓದಿದ್ರೆ ಮಾತ್ರ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಪರ್ಸೆಂಟೇಜ್ ಬರುತ್ತೆ ಅಂತ ಅಲ್ಲ, ಅಥವಾ ನನ್ನ ಕೆರಿಯರ್ ಸೆಟ್ ಆಯಿತು ಅಂತಲ್ಲ. ಯಾವುದೇ ಕಾಲೇಜಲ್ಲಿದ್ರೂ ಕೂಡ ನೀವು ಓದಬೇಕಾಗಿರೋದು ನೀವೇ, ಪರ್ಸೆಂಟೇಜ್ ಬರಬೇಕಾಗಿರೋದು ನಿಮಗೇನೆ, ನಾಲೆಜ್ ಗೇನ್ ಮಾಡಬೇಕಾಗಿರೋದು ನೀವೇ. ಅದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರೂ ಅದೇ ಪರ್ಸೆಂಟೇಜ್ ಮಾರ್ಕ್ಸ್ ಬರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರೂ ಅದೇ ಪರ್ಸೆಂಟೇಜ್ ಮಾರ್ಕ್ಸ್ ಬರುತ್ತೆ. ವ್ಯತ್ಯಾಸ ಇಷ್ಟೇ, ಇಲ್ಲಿ ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ, ಅಲ್ಲಿದ್ದು ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ, ಬಟ್ ಓದಬೇಕಾಗಿರೋದು ಯಾರು? ನೀವೇ. ಬೀಯಿಂಗ್ ಅ ಸ್ಟೂಡೆಂಟ್, ನಿಮಗೆ ನನ್ನ ಒಂದು ಚಿಕ್ಕದ ಅಡ್ವೈಸ್ ಏನಂದರೆ, ಫಸ್ಟ್ ನೀವು ಕೂತ್ಕೊಳ್ಳಿ. ಬೇರೆಯವ್ರದ್ದು ಪ್ರೆಷರ್, ಅವರು ಇವರು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತವ್ರೆ ಅನ್ನೋದೆಲ್ಲ ಬಿಟ್ಬಿಡಿ. ನಿಮ್ಮ ಹತ್ರ ಯು ಹ್ಯಾವ್ ಹಂಡ್ರೆಡ್ಸ್ ಆಫ್ ಆಪ್ಷನ್ಸ್, ಕೆರಿಯರ್ ಆಪ್ಷನ್ಸ್ ಹಂಡ್ರೆಡ್ಸ್ ಆಫ್ ಆಪ್ಷನ್ಸ್ ಇದೆ. ಸೈನ್ಸ್ ತೊಗೊಂಡ್ರೆ ಯು ಹ್ಯಾವ್ ಎನ್ ನಂಬರ್ ಆಫ್ ಆಪ್ಷನ್ಸ್, ಕಾಮರ್ಸ್ ತೊಗೊಂಡ್ರೆ ಇಷ್ಟಿದೆ, ಆರ್ಟ್ಸ್ ತೊಗೊಂಡ್ರೆ ತುಂಬ ಇದೆ. ಸೊ ಇದರಲ್ಲಿ ಯಾವ್ದ್ಯಾವ್ದಿದೆ ಸರ್ ಆಪ್ಷನ್ಸ್ ಅಂದರೆ, ರೀಸೆಂಟ್ಲಿ ಇನ್ ಮೈ ಕೆರಿಯರ್ ಗೈಡೆನ್ಸ್ ವಿಡಿಯೋ ಲಾಸ್ಟ್ ಇಯರ್ ಆಲ್ಸೋ ಹ್ಯಾವ್ ಟೋಲ್ಡ್, ಆ್ಯಂಡ್ ಈ ಇಯರ್ ಇನ್ನೂ ತುಂಬ ಆ್ಯಡ್ ಆನ್ ಆಗಿದೆ. ಇಫ್ ಯು ಕಮೆಂಟ್, ನಾನು ಖಂಡಿತ ಯಾವುದೆಲ್ಲ ಆಪ್ಷನ್ಸ್ ಇದೆ ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಒಂದು ವಿಡಿಯೋನು ಕೂಡ ಮಾಡ್ತೀನಿ, ಕೆರಿಯರ್ ಗೈಡೆನ್ಸ್ ರಿಲೇಟೆಡ್. SSLC, ಸ್ಪೆಷಲಿ SSLCಯಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸಲ್ಲಿ ಯಾವ್ದ್ಯಾವುದು ಆಪ್ಷನ್ಸ್ ಇದೆ, ಯಾವ್ದ್ಯಾವ್ದು ಹೋಗಬಹುದು ಅನ್ನೋದು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ ಖಂಡಿತ ನಾನು ಇದಕ್ಕೆ ರಿಲೇಟೆಡ್ ಕಂಪ್ಲೀಟ್ 1 hour ಸೆಷನ್ ಕೂಡ ತೊಗೊಂಡು ನಿಮಗೆ ಗೈಡ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ಆಲ್ ದಿಸ್, ಈಗ ನಾನು ಸೈನ್ಸ್ ತೊಗೋಬೇಕು ಸರ್, ನಾನೇನು ಮಾಡಬೇಕು, ಕಾಮರ್ಸ್ ತೊಗೋಬೇಕು, ನಾನೇನು ಮಾಡಬೇಕು, ಆರ್ಟ್ಸ್ ತೊಗೊಂಡ್ರೆ ನಾನು ಏನಾಗ್ತೀನಿ, ಈ ಡೌಟ್ಸಿಂದ ನೀವು ಫಸ್ಟು ಆಚೆ ಬರಬೇಕು. ನೀವು ಈಗ ಕೋರ್ಸನ್ನು ಸೆಲೆಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನನ್ನ ಏಮ್ ಈಗ MBBS ಇದೆ, ಡಾಕ್ಟರ್ ಆಗಬೇಕು ನಾನು ಅಂದಾಗ ಇಮ್ಮಿಡಿಯೇಟ್ ಹೋಗಿದ ತಕ್ಷಣ ನಾನು ಡಾಕ್ಟರ್ ಆಗೋಗ್ತೀನಿ ಅನ್ನೋದು ಅಲ್ಲ. ಪ್ರಾಕ್ಟಿಕಲ್ ಆಗು ಕೂಡ ನಾವು ಯೋಚನೆ ಮಾಡಬೇಕು. ತುಂಬ ಜನ ಹೇಳ್ತಾರೆ, ನಾವು ಅಂದ್ಕೊಂಡ್ರೆ ಆಗುತ್ತೆ, ಡ್ರೀಮ್ ಬಿಗ್ ಅಂತ. ಡ್ರೀಮನ್ನು ಬಿಗ್ ಮಾಡಲೇಬೇಕು. ಸೊ ಯು ಹ್ಯಾವ್ ಟು ಡ್ರೀಮ್ ಬಿಗ್ ಓನ್ಲಿ, ಬಟ್ ಎಲ್ಲೋ ಒಂದು ಕಡೆ ಪ್ರಾಕ್ಟಿಕಲ್ ಆಗು ಕೂಡ ಯೋಚನೆ ಮಾಡಬೇಕು ನಾವು. ಫಾರ್ ಎಕ್ಸಾಂಪಲ್, ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಕಂಡೀಷನ್ ಆಗಿರಲಿ, ನಮಗೆ ಸಿಗ್ತಿರೋಂಥದ್ದು ಫ್ಯಾಮ್ಲಿಯಿಂದ ಸಪೋರ್ಟ್ ಆಗಿರಲಿ, ಮತ್ತು ನನ್ನ ಮೇಲೆ ಇರೋಂಥದ್ದು ರೆಸ್ಪಾನ್ಸಿಬಿಲಿಟೀಸ್ ಆಗಿರಲಿ, ನಾನು 10 ವರ್ಷ ಆದ ನಂತರ ನಾನು ಎಲ್ಲಿರ್ತೀನಿ ಅನ್ನೋದು ಕೂಡ ನಾನು ಯೋಚನೆ ಮಾಡಬೇಕು. ಈಗ ನೀವು ಸೈನ್ಸ್ ಚೂಸ್ ಮಾಡಬೇಕಾ, ಕಾಮರ್ಸ್ ಚೂಸ್ ಮಾಡಬೇಕಾ, ಆರ್ಟ್ಸ್ ಚೂಸ್ ಮಾಡಬೇಕಾ ಅನ್ನೋದು ಇದನ್ನು ಕ್ಲಿಯರ್ ಮಾಡ್ಕೋಬೇಕು. ಅಂದರೆ ಡೋಂಟ್ ಗೋ ಆನ್ ಯುವರ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸ್, ನಿಮ್ಮ ರಿಸಲ್ಟ್ ಮೇಲೆ ಡೋಂಟ್ ಗೋ ಟು ಡಿಸೈಡ್. ಸರ್ ರಿಸಲ್ಟ್ ಬರಲಿ, ನಾವು ಡಿಸೈಡ್ ಮಾಡ್ತೀವಿ, ಸರ್ ರಿಸಲ್ಟ್ ಬಂತು, ಪರ್ಸೆಂಟೇಜ್ ನಮ್ಗೆ ಇಷ್ಟು ಬಂತು, ಇದ್ರ ಮೇಲೆ ನಾವು ಡಿಸೈಡ್ ಮಾಡ್ತಿರೋದು ಸರ್ ಅನ್ನೋದು ಒಂದು ಹೇಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಬಿಕಾಸ್ ನಿಮ್ಮ ರಿಸಲ್ಟ್ ಶುಡ್ ನಾಟ್ ಡಿಸೈಡ್ ಯುವರ್ ಕೆರಿಯರ್. ನಿಮಗೆ 5% ಕಮ್ಮಿನೇ ಬರ್ಬೋದು, ಬಟ್ ನಿಮ್ಮ ಕೆರಿಯರ್ ನಿಮ್ಗೆ ಅದೇ ಇರಬೇಕು. ನಿಮಗೆ ಒಂದು 5% ಜಾಸ್ತಿನೂ ಬಂದಿರ್ಬೋದು, ಬಟ್ ನಿಮ್ಮ ಕರಿಯರ್ ಆಗಿರಲಿ, ನಿಮ್ಮ ಏಮ್ ಆಗಿರಲಿ, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು, ಅದೇ ಮಾಡಬೇಕು ನೀವು. ಸೊ ಈಗ ಕಾಲೇಜ್ ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡಬೇಕು ಸರ್ ನಾವು? ಕಾಲೇಜ್ ಸೆಲೆಕ್ಟ್ ಮಾಡಲಿಕ್ಕೆ ನೋಡಿ, ಸಿ ವಿಚ್ ಈಸ್ ಈಸಿ ಫಾರ್ ಯು ಟು ಆ್ಯಕ್ಸೆಸ್. ನಾನು ಅಲ್ಲಿ ಯಾವ ಕಾಲೇಜ್ಗೆ ಆರಾಮಾಗಿ ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು. ಫಸ್ಟ್ ಅಕಾಮಡೇಷನ್ ಮತ್ತು ಟ್ರಾವೆಲಿಂಗ್ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲೋ ದೂರ ಹೋಗ್ಬಿಟ್ಟು 2 years ಓದ್ಬಿಟ್ಟು ಹಾಸ್ಟೆಲಲ್ಲಿ ಓದ್ತೀನಿ, ಏನೋ ಒಂದು ಒಳ್ಳೆ ನನಗೆ ನೀಟಲ್ಲಿ ಮತ್ತು CETಯಲ್ಲಿ ಅಥವಾ PUCಯಲ್ಲಿ ಪರ್ಸೆಂಟೇಜ್ ಬರಬೇಕು, ಇದು ಹೈಟೆಕ್ ಕಾಲೇಜ್ ಅಷ್ಟೇ. ಅದು ಅಲ್ಲಿ ರಿಸಲ್ಟ್ ಕೊಡ್ತಿರೋದು ಮಕ್ಕಳೇ, ಆ ಮಕ್ಕಳದ್ದು ಶ್ರಮನೇ ಅವ್ರಿಗೆ 99% ಮತ್ತು ನೀಟ್ ಕ್ರ್ಯಾಕ್ ಮಾಡ್ತಿರೋಂಥದ್ದು ಮಕ್ಕಳದ್ದು ಶ್ರಮ, ಕಾಲೇಜದ್ದು ಶ್ರಮ ಅಲ್ಲ. ಕಾಲೇಜ್ ಇಸ್ ಓನ್ಲಿ ಗೈಡಿಂಗ್ ಯು. ನೀವು ಯಾವ ಕಾಲೇಜಲ್ಲಿದ್ರೂ ಕೂಡ ಗೈಡೆನ್ಸ್ ಸಿಗುತ್ತೆ. ಬಟ್ ಒಂದು ಗೈಡೆನ್ಸ್ ಇನ್ನೇನು ಅಂದರೆ, ಆನ್ಲೈನ್ ಮುಖಾಂತರನೂ ಕೂಡ ತುಂಬ ಗೈಡೆನ್ಸ್ ಸಿಗ್ತಿದೆ, ಆನ್ಲೈನ್ ಕ್ಲಾಸಸ್ ಇದೆ. ಸೊ ಆರಾಮಾಗಿ ಅಲ್ಲೂ ಕೂಡ ನೀವು, ಇಫ್ ಯು ಆರ್ ಫೈನಾನ್ಷಿಯಲಿ ಅನ್ಸ್ಟೇಬಲ್, ಯು ಕ್ಯಾನ್ ಗೋ ಟು ದಟ್ ಆಪ್ಷನ್ ಆಲ್ಸೋ. ಇಲ್ಲ ಸರ್ ನಮ್ಮ ಹತ್ರ ಒಳ್ಳೆ ವಿ ಆರ್ ಫೈನಾನ್ಷಿಯಲಿ ಫಿಟ್ ಆ್ಯಂಡ್ ನಮಗೆ ಒಳ್ಳೆ ಸಪೋರ್ಟ್ ಇದೆ ಅಂದಾಗ, ಯು ಕ್ಯಾನ್ ಗೋ ಫಾರ್ ವಾಟ್ ಎವರ್ ಕಾಲೇಜ್, ವಿಚ್ ಎವರ್ ಕಾಲೇಜ್ ಆ್ಯಂಡ್ ವಿಚ್ ಇಸ್ ದ ಬೆಸ್ಟ್ ಕಾಲೇಜ್, ಯು ಕ್ಯಾನ್ ಗಿವ್ ದ ಡೊನೇಷನ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಅಡ್ಮಿಷನ್ ಆ್ಯಂಡ್ ಪರ್ಸ್ಯೂ ಯುವರ್ PUC ಆರ್ ಡಿಗ್ರಿನೂ ಕೂಡ ಅಷ್ಟೇ. ಯಾರ್ಯಾರು ಡಿಗ್ರಿ ಮಾಡಲಿಕ್ಕಿದೆ ಅವರು ಕೂಡ ಇನ್ ಫ್ಯೂಚರಲ್ಲೂ ಅಷ್ಟೇ. ಬಟ್ ನಿಮಗೆ ಕ್ಲಿಯರ್ ರೂಟ್ ಮ್ಯಾಪ್ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಇಂಜಿನಿಯರ್ ಆಗಬೇಕು ಅಂದಿದ ತಕ್ಷಣವೇ ಓಕೆ ನಾನು ಸೈನ್ಸ್ ಓದ್ಕೋತೀನಿ, ಆಮೇಲೆ ಇಂಜಿನಿಯರಿಂಗ್ ಮಾಡ್ಕೋತೀನಿ, ಇಂಜಿನಿಯರ್ ಆಗೋದೆ? ನೋ.
ಯು ಶುಡ್ ಹ್ಯಾವ್ ಅ ಕಂಪ್ಲೀಟ್ ಪಿಕ್ಚರ್ ಆಫ್ ಇಂಜಿನಿಯರಿಂಗಲ್ಲಿ ಏನೇನು ಕೋರ್ಸಸ್ ಇದೆ, ಇಂಜಿನಿಯರಿಂಗಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಪ್ರೊಫೆಷ್ನಲ್ ಆಗ್ಬೋದು ನಾವು, ಓಕೆನಾ. ನೆಕ್ಸ್ಟ್ ಇಂಜಿನಿಯರಿಂಗಲ್ಲಿ ಎಷ್ಟು ಜನ ಕೆಲಸ ತಗೊಂಡಿದ್ದಾರೆ ಅದನ್ನು ಕೂಡ ಒಂದು ಫಿಗರಲ್ಲಿ ಇರಬೇಕು. ಆ್ಯಂಡ್ ಎಷ್ಟು ಜನ ಇಂಜಿನಿಯರಿಂಗ್ ಮಾಡಿ ಮನೇಲಿ ಕೂತಿದ್ದಾರೆ, ಇದಕ್ಕೆ ಎಷ್ಟು ಸ್ಕೋಪ್ ಇದೆ ಇನ್ ಫ್ಯೂಚರಲ್ಲಿ, ಇದೆಲ್ಲ ರೂಟ್ ಮ್ಯಾಪು ಅಥವಾ ನಿಮ್ಮ ಹತ್ರ ಒಂದು ಕಂಪ್ಲೀಟ್ ಒಂದು ಏನಾಗಿರಬೇಕು ಅಂದರೆ ಪೇಪರ್ ವರ್ಕ್ ಆಗಿರಬೇಕು. ನಾನು ಇಂಜಿನಿಯರಿಂಗ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು. ಬಿಕಾಸ್ ನೋಡಿ, ನಿಮ್ಮ ಫ್ಯೂಚರೇ ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ತಿರುವಾಗ ನೀವೇನಾದರೂ ಒಂದು ಬಟ್ಟೆ ತೊಗೊಳಕ್ಕೆ ಹೋದ್ರೇ ಒಂದು ಅರ್ಧ ಗಂಟೆ 1 hour 2 hour ಕೂತ್ಕೊಬಿಡ್ತೀರಾ. ಯಾವುದಾದ್ರೂ 2 ಸಿಮಿಲರ್ ಡ್ರೆಸ್ಸಸ್ ಸಿಕ್ಬಿಟ್ರಂತೂ ಅಲ್ಲೇ ಮುಗೀತು, ಅವತ್ತು ಅರ್ಧ ದಿನ ಇಲ್ಲ 2 ಬೇಕು ಅಂತ ಕೂತ್ಕೊಬಿಡ್ತಾರೆ. ಬಟ್ ಆಪ್ಷನ್ ಇರಲ್ಲ, ಒಂದೇ ತಗೋಬೇಕಾಗುತ್ತೆ ನೀವು. ಅವಾಗ ಏನು ಮಾಡ್ತೀರಾ, ಅದರಲ್ಲಿ ಮೈನ್ಯೂಟ್ ಲೆವೆಲನ್ನು ನೀವು ಚೆಕ್ ಮಾಡ್ತೀರಾ, ಇದು ಹೇಗೆ ಕಂಪ್ಯಾರಿಸನ್ ಮಾಡ್ತೀರಾ. ಸೊ ಅದೇ ರೀತಿಯಲ್ಲಿ ನೀವು ಕೋರ್ಸ್ ಮಾಡುವಾಗ ಯಾವುದಾದ್ರೂ ನಿಮ್ಮ ಏಮ್ ಏನಿದೆ ನೀವು ಅದನ್ನು ಚೂಸ್ ಮಾಡುವಾಗ ನೀವು ಯು ಹ್ಯಾವ್ ಟು ಚೆಕ್ ಯಾವುದು ಬೆಸ್ಟ್, ನನಗೆ ಯಾವುದು ಸೂಟ್ ಆಗುತ್ತೆ, ನಾನು ಇಲ್ಲಿದ್ದರೆ ನನಗೆ ಹೇಗೆ ಅನಿಸುತ್ತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವ ಥರ ಫೀಲ್ ಮಾಡ್ತಾರೆ ನಾನು ಈ ಪೊಸಿಷನಲ್ಲಿದ್ದರೆ. ಆ ಫೈನೆಸ್ಟ್ ಲೆವೆಲಲ್ಲಿ ಹೋಗಿ ನೀವು ಎರಡನ್ನು ಕೂಡ ಕಂಪೇರ್ ಮಾಡಿ ನೋಡಬೇಕು. ಅವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಗೋದು. ಯು ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ಎನಿಬಡಿ, ಯು ಕ್ಯಾನ್ ಈವನ್ ಆಸ್ಕ್ ಮೀ, ಸರ್ ಯಾವ ಸ್ಟ್ರೀಮ್ ಒಳ್ಳೆಯದು ಸರ್ ಅಂತ ನೀವು ಕೇಳ್ತೀರಾ, ಕಮೆಂಟ್ ಆಗ್ಬೋದು. ಈಗ ನನಗೆ ನಾನು BSc ಓಕೆ ಅಪ್ಪ, MBBS ಓಕೆ. ಬಿಕಾಸ್ ನೋಡಿ, ಎಲ್ರಿಗೂ ಬೇರೆ ಬೇರೆ ಆದಂತಹ ಒಂದು ನೀಡ್ಸ್ ಇರುತ್ತೆ, ಡಿಮ್ಯಾಂಡ್ಸ್ ಇರುತ್ತೆ. ಅವ್ರಿಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರವ್ರಿಗೆ ಆ ಸ್ಟ್ರೀಮ್ ಮತ್ತು ಆ ಫೀಲ್ಡ್ ಇಷ್ಟ. ಸೊ ನಾನು ಇಲ್ಲಿಂದ ಹೇಳೋಕ್ಕಾಗಲ್ಲ BCA ಒಳ್ಳೇದಾ BBA ಒಳ್ಳೇದಾ ಅಂತ. ಇಫ್ ಯು ಆಸ್ಕ್ ಮೀ, ಬೋತ್ ಆರ್ ಗುಡ್. BBA ಈಸ್ ಆಲ್ಸೋ ಗುಡ್, BCA ಈಸ್ ಆಲ್ಸೋ ಗುಡ್. ಸರ್ ಯಾವುದಕ್ಕೆ ಸ್ಕೋಪ್ ಇದೆ? ಎರಡಕ್ಕೂ ಸ್ಕೋಪ್ ಇದೆ. ಅವ್ರದ್ದೇ ಆದಂಥ ಒಂದು ಫೀಲ್ಡಲ್ಲಿ ಅದಕ್ಕೆ ಆದಂಥ ಒಂದು ಸ್ಕೋಪ್ ಇದೆ. ಬಟ್ ನಿಮ್ಮ ಇಂಟ್ರೆಸ್ಟ್ ಯಾವುದರಲ್ಲಿದೆ ಅದು ವೆರಿ ಇಂಪಾರ್ಟೆಂಟ್. ಸೊ ನೀವು ಆ್ಯಸ್ ಎ ಪೇರೆಂಟ್ ಯಾರಾದರೂ ವಾಚ್ ಮಾಡ್ತಿದ್ರು ಇದನ್ನು ಕೂಡ, ನಿಮ್ಮ ಮಕ್ಕಳಲ್ಲಿ ಒಂದು ಕ್ಲಿಯಾರಿಟಿ ತೊಗೊಳ್ಳಿ, ಅವ್ರಿಗೆ ಇಂಟ್ರೆಸ್ಟಿಂಗ್ ಫೀಲ್ಡ್ ಯಾವುದು, ಅವ್ರು ಏನಾಗಬೇಕು ಅಂತ ಇದ್ದಾರೆ. ಆಮೇಲೆ ಯು ಗೋಯಿಂಗ್ ಟು ಡಿಸೈಡ್ ವಿಚ್ ಕೋರ್ಸ್ ಈಸ್ ಗೋಯಿಂಗ್ ಟು ಡೂ ಆಫ್ಟರ್ ದ PUC. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮಕ್ಕಳಲ್ಲಿ ಅವ್ರು ಏನಾಗಬೇಕು ಅಂತ ಇದ್ದಾರೆ ಅದನ್ನು ಡಿಸೈಡ್ ಮಾಡಿ. ಸೊ ಅದೇ ರೀತಿಯಲ್ಲಿ ಈಗ PUCಯಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಏನು ತೊಗೋಬೇಕು ಅಂತ ನಿಮ್ಮ ಏಮ್ ಡಿಸೈಡ್ ಮಾಡುತ್ತೆ. ಅದೇ ರೀತಿಯಲ್ಲಿ ಕಾಲೇಜಲ್ಲೂ ಅಷ್ಟೇ, ಯಾವ ಕಾಲೇಜ್ಗೆ ಹೋಗಬೇಕು ಅಂತ. ಕಾಲೇಜ್ ಇಂಪಾರ್ಟೆಂಟ್ ಅಲ್ಲ, ಫೀಸ್ ಇಂಪಾರ್ಟೆಂಟ್ ಅಲ್ಲ, ಓದೋದು ಇಂಪಾರ್ಟೆಂಟು. ಸೊ ನೀವೆಲ್ಲೇ ಇದ್ದರೂ ಓದ್ತೀರಾ. ಸೊ ಥಿಂಕ್ ಸ್ಮಾರ್ಟ್ಲಿ ಆ್ಯಂಡ್ ಚೂಸ್ ಸ್ಮಾರ್ಟ್ಲಿ ವೈಸ್ಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾಲೇಜ್ ಆಗಿರಲಿ ಈಸಿ ಆಕ್ಸೆಸ್ ಆಗಿರಬೇಕು, ಫುಡ್ ಮತ್ತು ಇದು ಈಸಿ ಆಕ್ಸೆಸಬಲ್ ಆಗಿ ಸಿಗಬೇಕು, ನಿಮಗೆ ಟೈಮ್ ಸಿಗಬೇಕು ಓದಲಿಕ್ಕೆ, ಟ್ರಾವೆಲ್ ಕಮ್ಮಿ ಇರಬೇಕು, ಆ್ಯಂಡ್ ನಿಮಗೆ ಫ್ರೀ ಮೈಂಡ್ ಇರಬೇಕು ಸೆಕೆಂಡ್ PUCಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಫ್ಟರ್ ದ ಗ್ರ್ಯಾಜುಯೇಷನ್, ನಿಮ್ಗೆ ಅದು ಒಂದು ಒಳ್ಳೆ ಅಪಾರ್ಚುನಿಟಿ. ಬಿಕಾಸ್ PUCಯಲ್ಲಿ ನೀವು ಸೇವಿಂಗ್ಸ್ ಮಾಡಿ ಅದೇ ಅಮೌಂಟನ್ನು ಎತ್ತಿಟ್ಟಿದ್ರೆ ನೆಕ್ಸ್ಟ್ ಕೋಚಿಂಗ್ ಕ್ಲಾಸಸ್ಗೆ ಅದು ಹೆಲ್ಪ್ ಆಗುತ್ತೆ ಆಫ್ಟರ್ ಯುವರ್ ಗ್ರ್ಯಾಜುಯೇಷನ್. ಅದು ಇದು ಎಲ್ಲ. ಸೊ ಇದೆಲ್ಲದನ್ನು ಬ್ರಾಡ್ಲಿ ಥಿಂಕ್ ಮಾಡಿ ಯು ಶುಡ್ ಕ್ಲಿಯರ್ ಯುವರ್ ಮೈಂಡ್ ಸೆಟ್. ಆ್ಯಂಡ್ ಇದು ಆಗ್ತೀನಿ ನಾನು ಅನ್ನೋದು ಒಂದು ಕಾನ್ಫಿಡೆನ್ಸಲ್ಲಿ ಇದ್ದರೆ ಖಂಡಿತ ನೀವು ನಿಮ್ಮ ಏಮನ್ನು, ನಿಮ್ಮ ಗೋಲನ್ನು ನೀವು ಅಚೀವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ, ಸರ್ ಗೌರ್ಮೆಂಟ್ ಜಾಬ್ಸ್ ಯಾವುದ್ಯಾವುದಿದೆ, ಯಾವುದೆಲ್ಲ ಅಪಾರ್ಚುನಿಟೀಸ್ ಇದೆ, ಯಾವುದೆಲ್ಲ ನಾವು ಓದಬಹುದು, ಯಾವುದಕ್ಕೆಲ್ಲ ಹೋಗ್ಬೋದು, ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ. ತುಂಬ ಜನರಲ್ಲಿ ಗೌರ್ಮೆಂಟ್ ಜಾಬ್ಸಲ್ಲಿ ಒಂದು ಮಿತ್ಸ್ ಇದೆ, ಅಂದರೆ ಸಿಗುತ್ತಾ ಸಿಗಲ್ಲ, ಕಾಲ್ ಫಾರ್ ಮಾಡಲ್ಲ, ಅದು ಇದು ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನು ಕೂಡ ನಾನು ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಿಮ್ಮ ಕಮೆಂಟ್ಸೇ ನನಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುವಂಥದ್ದು. ಸೊ ನಿಮ್ಮ ಕಮೆಂಟ್ಸ್ ಆ್ಯಂಡ್ ಶೇರಿಂಗ್ ಎಷ್ಟು ಜನರಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತು ಯಾರೆಲ್ಲ ಎಷ್ಟು ಜನ ಮ್ಯಾಕ್ಸಿಮಮ್ ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ನಾನು ಕಂಪ್ಲೀಟ್ ಗೌರ್ಮೆಂಟ್ ಜಾಬ್ಸ್ ಯಾವುದ್ಯಾವುದಿದೆ, ಯಾವ ಫೀಲ್ಡಲ್ಲಿ ನೀವು ಈ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅಂದರೆ ಯಾವ್ದು ಓದಬೇಕು, ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ. ಬಿಕಾಸ್ ಐ ಹ್ಯಾವ್ ಅಪಿಯರ್ಡ್ ಆಲ್ಮೋಸ್ಟ್ 4 to 5 ಗೌರ್ಮೆಂಟ್ ಜಾಬ್ಸ್ ಎಕ್ಸಾಮ್ಸ್. ಅದರಲ್ಲಿ UPSC ಆಗಿರಲಿ, ನೆಕ್ಸ್ಟ್ ನಿಮ್ಮ SSC ಎಕ್ಸಾಮ್ಸ್ ಆಗಿರಲಿ, SDA FDA ಎಕ್ಸಾಮ್ಸ್ ಆಗಿರಲಿ. ಸೊ ಇದರ ಎಲ್ಲದರಲ್ಲಿ ಯಾವ ರೀತಿಯಲ್ಲಿರುತ್ತೆ ಕ್ವಶನ್ ಪೇಪರ್, ಹೇಗಿರುತ್ತೆ, ನೀವು ಯಾವ ಥರ ಓದಬೇಕು, ಇದೆಲ್ಲ ಇಂಪಾಸಿಬಲ್ಲ ಪಾಸಿಬಲ್ಲ, ಇದೆಲ್ಲದನ್ನು ಕೂಡ ನಾವು ಕಮಿಂಗ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಆಲ್ ದ ಬೆಸ್ಟ್. ಚೂಸ್ ದ ಬೆಸ್ಟ್ ಸ್ಟ್ರೀಮ್, ಚೂಸ್ ದ ಬೆಸ್ಟ್ ಕಾಲೇಜ್, ಆ್ಯಂಡ್ ಚೂಸ್ ದ ಕಾಲೇಜ್ ವಿಚ್ ಈಸ್ ಈಸಿ ಫಾರ್ ಯು, accessible for you, and which is eco-friendly, eco-financially for you people. Thank you. Have a nice day.